ಸೈಬರ್ ಕಮಾಂಡ್ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಸೈಬರ್ ಕ್ರೈಮ್ ಹೆಚ್ಚಾಗ್ತಾ ಇರೋ ಕಾರಣ ಸೃಷ್ಟಿಯಾದ ವಿಭಾಗ. ಈಗ ಈ ವಿಭಾಗದ ಅಧಿಕಾರಿಗಳು ಸೈಬರ್ ವಂಚಕರ ಬ್ಯಾಂಕ್ ಅಕೌಂಟ್ ಸಿಂಡಿಕೇಟ್ಗೆ ಕೈ ಹಾಕಿದ್ದಾರೆ. ಹಾಗಿದ್ರೆ ಏನಿದು ಬ್ಯಾಂಕ್ ಅಕೌಂಟ್ ಸಿಂಡಿಕೇಟ್ ಅಂತೀರಾ? ತೋರಿಸ್ತೀವಿ ನೋಡಿ. ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲಿ ಒಬ್ಬ ಮಹಿಳೆಗೆ 38 ಕೋಟಿ ವಂಚನೆ. ಕಂಪನಿಯ ಸರ್ವರ್ ಹ್ಯಾಕ್ ಮಾಡಿ ಭರ್ತಿ 376 ಕೋಟಿ ಗುಳುಂ. ಹೂಡಿಕೆ ಹೆಸರಲ್ಲಿ ಕೇವಲ 3 ದಿನದಲ್ಲಿ 3 ಕೋಟಿ ದೋಖಾ. ಕಣ್ಣಿಗೆ ಕಾಣಲ್ಲ, ಎದುರಿಗೆ ಬಂದು ನಿಂತು ನಿಮ್ಮನ್ನ ಸುಲಿಗೆ ಮಾಡಲ್ಲ, ದೂರದಲ್ಲೆಲ್ಲೋ ಕೂತು ನಿಮ್ಮ ಬ್ಯಾಂಕ್ ಖಾತೆಗೆ ಕನ್ನ ಹಾಕ್ತಾರೆ, ನಿಮ್ಮ ಖಾತೆಯಲ್ಲಿದ್ದ ಹಣವನ್ನ ಎಗರಿಸ್ಬಿಡ್ತಾರೆ. ಇಂತಹ ಸೈಬರ್ ವಂಚನೆಯ ಪ್ರಕರಣಗಳು ನಿತ್ಯ ಹೆಚ್ಚಾಗುತ್ತಲೇ ಇವೆ. ಕಳೆದ ಒಂದೇ ಒಂದು ವರ್ಷದಲ್ಲಿ ಕರ್ನಾಟಕದಲ್ಲಿ ಸುಮಾರು 2,500 ಕೋಟಿ ರೂಪಾಯಿ ಸೈಬರ್ ಕದೀಮರ ಪಾಲಾಗಿದೆ. ಹೀಗಾಗಿನೇ ಸರ್ಕಾರ ಡಿಜಿಪಿ ಹಂತದ ಅಧಿಕಾರಿ ನೇಮಕ ಮಾಡಿ ರಾಜ್ಯದಲ್ಲಿ ಸೈಬರ್ ಕಮಾಂಡ್ ವಿಭಾಗವನ್ನ ತೆರೆದಿದೆ. ಇದೇ ತಂಡ ಈಗ ಸೈಬರ್ ವಂಚಕರನ್ನ ಬೇಟೆಯಾಡೋದಕ್ಕೆ ಶುರು ಮಾಡಿದೆ. ಹೋದ 3 ದಿನಗಳಲ್ಲಿ ನಾವು ಒಂದು ಸ್ಪೆಷಲ್ ಡ್ರೈವ್ ಮಾಡಿದ್ದೀವಿ ಸೈಬರ್ ಕಮಾಂಡ್ ಇಂದ. ಈ ಮ್ಯೂಲ್ ಅಕೌಂಟ್ಸ್ ಮತ್ತು ಈ ಮ್ಯೂಲ್ ಅಕೌಂಟ್ ಅಗ್ರಿಗೇಟರ್ಸ್, ನಾವು ಅದನ್ನು ಮ್ಯೂಲ್ ಹರ್ಡರ್ಸ್ ಅಂತ ಹೇಳ್ತೀವಿ ಅವರಿಗೆ. ಅವ್ರ ಮೇಲೆ ನಾವು ಒಂದು ಸ್ಪೆಷಲ್ ಡ್ರೈವ್ ಮಾಡಿದ್ದೀವಿ. ಎಲ್ಲ ಕಡೆಯಲ್ಲಿ ರೇಡ್ ಸರ್ಚಸ್ ಮಾಡಿದ್ದೀವಿ. ಬಟ್ ಈ ಕೇಸಲ್ಲಿ ನಾವು ಮ್ಯೂಲ್ ನೆಟ್ವರ್ಕ್ಸ್ಗೆ ಟಾರ್ಗೆಟ್ ಮಾಡಿದ್ದೀವಿ. ಕೇವಲ 2 ದಿನದಲ್ಲೇ ಭರ್ತಿ 18 FIR. 100 ಕೋಟಿ ಸೈಬರ್ ವಂಚನೆ ಬಯಲು ಮಾಡಿದ ಟೀಮ್. ಹೌದು, ಸೈಬರ್ ಕಮಾಂಡ್ ವಿಭಾಗದ ತಂಡ ಕಳೆದ 7 ದಿನದಲ್ಲಿ ಬರೋಬ್ಬರಿ 18 FIR ಮಾಡಿ 100 ಕೋಟಿ ವ್ಯವಹಾರ ನಡೆಸಿದ್ದ ಮ್ಯೂಲ್ ಅಕೌಂಟ್ ಸಿಂಡಿಕೇಟ್ ನಡೆಸ್ತಾ ಇದ್ದವರನ್ನ ಪತ್ತೆ ಮಾಡಿದೆ. ಅಂದ ಹಾಗೆ ಸೈಬರ್ ವಂಚಕರು ಯಾವುದೇ ಮಾದರಿಯಲ್ಲಿ ಹಣವನ್ನ ವಂಚನೆ ಮಾಡಿದ್ರು ಅದನ್ನ ಕೊನೆಗೆ ಒಂದಲ್ಲ ಒಂದು ಬ್ಯಾಂಕ್ ಅಕೌಂಟ್ಗೆ ಜಮೆ ಮಾಡಿಸ್ತಾರೆ. ಈ ರೀತಿಯ ಹಣ ಹಾಕಿಸೋದಕ್ಕೆ ಮ್ಯೂಲ್ ಅಕೌಂಟ್ಗಳನ್ನ ಬಳಸ್ತಾರೆ. ಅಂದ್ರೆ ಬ್ಯಾಂಕ್ ಅಕೌಂಟ್ ಹೊಂದಿರುವವರನ್ನ ಪತ್ತೆ ಮಾಡಿ ಅವರಿಂದ ಅಕೌಂಟ್ ಅನ್ನ ಬಾಡಿಗೆ ಪಡೆದು ಅವರಿಗೆ 5 ರಿಂದ 10 ಸಾವಿರ ಹಣ ನೀಡುತ್ತಾರೆ. ಬಳಿಕ ಹೀಗೆ ಪಡೆದುಕೊಂಡ ಆ ಅಕೌಂಟ್ಗಳ ಮೂಲಕ ಸೈಬರ್ ವಂಚನೆ ಮಾಡಲಾಗುತ್ತೆ. ಅವರೆಲ್ಲ ಮ್ಯೂಲ್ ಅಕೌಂಟ್ಸ್ ತಮ್ಮಲ್ಲಿ ಕಲೆಕ್ಟ್ ಮಾಡಿ ಇಟ್ಟಿರ್ತಾರೆ. ಅದನ್ನ ಅವರು ಕ್ರೋಢೀಕರಿಸಿ ಅಗ್ರಿಗೇಟ್ ಮಾಡಿಬಿಟ್ಟು ತಮ್ಮಲ್ಲಿ ಇಟ್ಟಿರ್ತಾರೆ. ಯಾವ ಸೈಬರ್ ಕ್ರಿಮಿನಲ್ ಬರ್ತಾರೆ, ಅವರು ಒಂದು ಸೈಬರ್ ಫ್ರಾಡ್ ಮಾಡಬೇಕು ಅಂತ ಉದ್ದೇಶದಿಂದ ಅವರಿಗೆ ಹಂಚ್ತಾರೆ. ಅದನ್ನು ಐದರ್ ಬೈ ಪೇಯಿಂಗ್ ಮನಿ, ಕಾಂಟ್ರಾಕ್ಟ್, ಸೆಲ್ಲಿಂಗ್, ಯಾವುದೇ ಮ್ಯೂಲ್ ಅಕೌಂಟ್ಸ್ ಇವೆ ಅದನ್ನು ಅವರು ಮಾರ್ತಾರೆ. ಅವರಿಗೆ ಅವ್ರು ಕಾಂಟ್ರಾಕ್ಟ್ ಮೂಲಕ ಕೊಡ್ತಾರೆ. ಈ ರೀತಿ ವಂಚನೆ ಮಾಡುವ ತಂಡಕ್ಕೆ ಬ್ಯಾಂಕ್ ಅಕೌಂಟ್ ನೀಡುವ ಹಲವು ಗ್ಯಾಂಗ್ಗಳು ರಾಜ್ಯದಲ್ಲಿ ಇದ್ವು. ಇಂಥ ಬ್ಯಾಂಕ್ ಅಕೌಂಟ್ ನೀಡುವ ಗ್ಯಾಂಗ್ಗಳನ್ನ ಟಾರ್ಗೆಟ್ ಮಾಡಿ ಸೈಬರ್ ಕಮಾಂಡ್ ಸೆಂಟರ್ ತಂಡದ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ರಾಜ್ಯದಲ್ಲಿ 2 ದಿನದಲ್ಲಿ 18 FIR ದಾಖಲು ಮಾಡಿ 14 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಬಂಧಿತ ಆರೋಪಿಗಳ ಬಳಿಯಿಂದ ಒಟ್ಟು 25 ATM ಕಾರ್ಡ್, ಚೆಕ್ ಬುಕ್ ಮತ್ತು 12 ಮೊಬೈಲ್ ವಶಕ್ಕೆ ಪಡೆಯಲಾಗಿದೆ. ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಶಿವಮೊಗ್ಗದಲ್ಲಿ ಒಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದ್ದು ಆತನ ಬಳಿ 19 ಮ್ಯೂಲ್ ಅಕೌಂಟ್ ಇದ್ದದ್ದು ಪತ್ತೆಯಾಗಿದೆ. ಸದ್ಯ ಈ ಶಿವಮೊಗ್ಗದ ಆರೋಪಿ ಬಳಿಯಿಂದ 18 ಪಾಸ್ಬುಕ್ ಮತ್ತು ಚೆಕ್ ಬುಕ್, ATM ಕಾರ್ಡ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಈತನ ಬಳಿ ಸಿಕ್ಕಿರುವ ಅಕೌಂಟ್ ನಲ್ಲಿ 11 ಕೋಟಿ ವ್ಯವಹಾರ ನಡೆದಿರುವುದು ಪತ್ತೆಯಾಗಿದೆ. ನಿನ್ನೆ ಮೊನ್ನೆ ಸೇರಿ ನಾವು ಒಂದು 17 FIRs ರಿಜಿಸ್ಟರ್ ಮಾಡಿದ್ದೀವಿ. ಅದರಲ್ಲಿ 13 ಅಕ್ಯೂಸ್ ನಾವು ಅರೆಸ್ಟ್ ಮಾಡಿದ್ದೀವಿ. ಡೀಟೇಲ್ಸ್ ಕೊಡ್ತೀವಿ ಯಾರು ಅಂತ. 25 ATM ಕಾರ್ಡ್ಸ್, 13 ಚೆಕ್ ಬುಕ್ಸ್, 12 ಮೊಬೈಲ್ ಫೋನ್ಸ್ ಮತ್ತು ಇತ್ಯಾದಿ ಐಟಮ್ಸ್, ಬೇರೆ ಐಟಮ್ಸ್ ನಾವು ಸೀಸ್ ಮಾಡಿದ್ದೀವಿ. ಯಾವುದು ಸಂಬಂಧಪಟ್ಟದ್ದು ರೇಟ್ಸ್ ಇನ್ನೂ ನಡೀತಾ ಇದೆ. ಇನ್ನೂ ಜಾಸ್ತಿ ನಾವು FIRs ಮಾಡ್ಬೋದು ಅಂತ ಆಶಿಸುತ್ತೀವಿ. ಇಷ್ಟಕ್ಕೆ ಸೈಬರ್ ಕಮಾಂಡ್ ಸೆಂಟರ್ನ ದಾಳಿ ಮುಗಿದಿಲ್ಲ. ರಾಜ್ಯದ ಹಲವೆಡೆ ಇನ್ನೂ ಮುಂದುವರಿಯಲಿದೆ. ಸದ್ಯ ಸಿಕ್ಕಿರುವ ಮಾಹಿತಿ ಪ್ರಕಾರ 100 ಕೋಟಿಗೂ ಹೆಚ್ಚು ವಂಚನೆ ನಡೆದಿರುವುದು ಪತ್ತೆಯಾಗಿದೆ. ವಿದೇಶದಲ್ಲಿ ಸೈಬರ್ ವಂಚನೆ ಮಾಡ್ತಾ ಇದ್ದ ತಂಡಕ್ಕೆ ಬ್ಯಾಂಕ್ ಅಕೌಂಟ್ಗಳನ್ನ ಸಪ್ಲೈ ಮಾಡುವ ಕೊಂಡಿಯನ್ನೇ ಕಟ್ ಮಾಡಿದ್ರೆ ವಂಚನೆ ಮಾಡುವವರಿಗೆ ಅಕೌಂಟ್ ಸಿಗದಂತೆ ಆಗುತ್ತೆ ಅನ್ನೋದು ಪೊಲೀಸರ ಲೆಕ್ಕಾಚಾರ. ಪ್ರಜ್ವಲ್, TV9, ಬೆಂಗಳೂರು.